ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ರಾಷ್ಟ್ರೀಯ ಹಾಗೂ ಜಾಗತಿಕವಾದ ಮಹತ್ವಪೂರ್ಣ ಸುದ್ದಿಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೊದಲ ವಿಡಿಯೋ ನೋಡ್ದ ಹಾಗೆ ಯುದ್ಧ ಏನೋ ಸ್ಟಾರ್ಟ್ ಆಗ್ಬಿಡ್ತು ಅಲ್ವಾ? ಆದ್ರೆ ಈ ಯುದ್ಧದಿಂದ ಜಿಯೋಪಾಲಿಟಿಕಲಿ ಒಂದೆರಡು ದೇಶಗಳಿಗೆ ಮಾತ್ರನೇ ಲಾಭ. ಉಳಿದೆಲ್ಲ ದೇಶದ ಸಾಮಾನ್ಯ ಪ್ರಜೆಗಳಿಗೆ ಈ ಯುದ್ಧಗಳಿಂದ ನಷ್ಟನೇ ಬಿಟ್ರೆ ಬೇರೆ ಏನೂ ಇಲ್ಲ. ಯಾವ ತರ ನಷ್ಟ ಆಗತ್ತೆ ಅಂತ ನೀವು ಕೇಳಬಹುದು. ನೋಡಿ, ಜಗತ್ತಿನ ಎಲ್ಲಾ ದೇಶಗಳು, ಕೆಲವೊಂದು ಬಡ ದೇಶಗಳು ಬಿಟ್ರೆ ಎಲ್ಲಾ ದೇಶಗಳು ಕೂಡ ಶೇರ್ ಮಾರುಕಟ್ಟೆನ ಹೊಂದಿವೆ. ನಮ್ಮ ದೇಶಕ್ಕೆ ವಿಷಯಕ್ಕೆ ಬಂದ್ರೆ, ನಮ್ಮಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಅದೇ ನ್ಯೂಯಾರ್ಕ್ ಹೋದ್ರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, S&P 500 ಇದೆ. ಜಪಾನ್ಗೆ ಬಂತಂದ್ರೆ ನಿಕೆ ಇದೆ. ಆಮೇಲೆ ನಮ್ಮ ಚೈನಾದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಯುರೋಪಿನ ಎಲ್ಲಾ ದೇಶಗಳಲ್ಲೂ ಮಾರ್ಕೆಟ್ ಇದೆ. ಈ ಮಾರ್ಕೆಟ್ಗಳಲ್ಲಿ ಈ ಯುದ್ಧದಿಂದ ಯಾವ ತರ ಇಫೆಕ್ಟ್ ಆಗುತ್ತೆ ನೋಡಿ. ನೀವು ಗೊತ್ತಿರ್ಬೋದು, 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಒಂದು ಆಕ್ರಮಣ ಮಾಡಿತು. ಸರಿಸುಮಾರು 4 ವರ್ಷಗಳ ಹಿಂದೆ. ಆ ಯುದ್ಧ ಇನ್ನೂ ನಡೀತಾನೆ ಇದೆ, ಅದ್ ಬೇರೆ ವಿಷಯ. ಬಟ್ ಯುದ್ಧ ಸ್ಟಾರ್ಟ್ ಆದ ತಕ್ಷಣನೇ ನಮ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ ಏನ್ ಹೇಳ್ತೀವಿ, ಅದು ಒಂದ್ ವಾರದಲ್ಲೇ 7% ಅಷ್ಟು ಕ್ರ್ಯಾಶ್ ಆಯ್ತು. ಏನಕ್ಕೆ ಕ್ರ್ಯಾಶ್ ಆಗುತ್ತೆ ಇಮಿಡಿಯೇಟ್ ಈ ತರ ಯುದ್ಧದ್ದು ಅಥವಾ ಕೋವಿಡ್ ತರದ ವಿಷಯಗಳು ಕೇಳಿದ್ರೆ ಏನಕ್ಕೆ ಕ್ರ್ಯಾಶ್ ಆಗುತ್ತೆ ಮಾರ್ಕೆಟ್ಗಳು ಅಂತ ನೋಡ್ತಾ ಹೋದ್ರೆ, ಪ್ಯಾನಿಕ್ ಸೆಲ್ಲಿಂಗ್, ಈ ಸೈಕಾಲಜಿಕಲ್ ಇಫೆಕ್ಟ್ ಇರುತ್ತೆ. ಏನಂತಂದ್ರೆ, ಈಗ ನಮ್ಮಂತ ಜನ ನಾವೇನೋ ದುಡಿತಾ ಇರ್ತೀವಿ, ಯಾವ್ದೋ ಒಂದು ಕಂಪನಿಯಲ್ಲಿ ದುಡಿತಾ ಇರ್ತೀವಿ. ಕೆಲವೊಂದು 1000, 2000, 5000 ಗಟ್ಲೆ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡಿ ಮುಂದೆ ಯಾವ್ದೋ ಒಂದು ಕೆಲ್ಸಕ್ಕೆ ಅಂತ ಅದನ್ನ ಸೇವಿಂಗ್ಸ್ ಅನ್ನು ಮಾಡ್ತಾ ಇರ್ತೀವಿ. ಅದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಕೆಲವೊಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಅಥವಾ LICನೇ ಆಗಿರ್ಬೋದು. LICನೂ ಕೂಡ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಅಲ್ಲೇ ತಾನೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಯುದ್ಧದಿಂದ ನಮಗೆ ದಿಕ್ಕೆ ತೋಚಲ್ಲ ಈ ರಿಟೇಲ್ ಟ್ರೇಡರ್ಸ್‌ಗಳಿಗೆ. ಯಾಕಂದ್ರೆ ನಮ್ದು ಸ್ವಲ್ಪ 1000, ಲಕ್ಷ ಅಷ್ಟೇ ಇರುತ್ತಲ್ವಾ? ಸೊ ಇದರಿಂದ ನಾವು ಪ್ಯಾನಿಕ್ ಸೆಲ್ಲಿಂಗಿಗೆ ಹೋಗ್ಬಿಡ್ತೀವಿ. ಅಯ್ಯೋ! ಇರೋವಷ್ಟು ದುಡ್ಡಿದ್ರೆ ಸಾಕಲ್ವಾ ಅಂತ. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಕಡಿಮೆ ಆದಾಗ ಸಪ್ಲೈ ಜಾಸ್ತಿ ಆಗ್ಬಿಡುತ್ತೆ. ಈ ಪ್ಯಾನಿಕ್ ಸೆಲ್ಲಿಂಗ್ ಇಂದ ಸಪ್ಲೈ ಜಾಸ್ತಿ ಆಗುತ್ತೆ. ಆ ಸಪ್ಲೈ ಜಾಸ್ತಿ ಆದ ತಕ್ಷಣನೇ ಶೇರ್ ಮಾರುಕಟ್ಟೆಗಳ ರೇಟ್ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ಷೇರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದು ಈ ಯುದ್ಧದ ಆಘಾತಗಳಿಂದ ಮಾರುಕಟ್ಟೆಗೆ ಆಕ್ಚುಲಿ ಆಗುವಂತಹ ಇಫೆಕ್ಟ್. ನಾನು ಮೊದಲನೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಇದೊಂದು ತುಂಬಾ ಮಹತ್ವಪೂರ್ಣವಾದ ಒಂದು ಈವೆಂಟ್ ತರ ಆಗ್ಬಿಡುತ್ತೆ ಈ ಯುದ್ಧದಲ್ಲಿ ಅಂತ. ನೋಡಿ, ಇರಾನ್‌ದು ಸೌತ್ ಝೋನ್‌ನಲ್ಲಿ, ವೆಸ್ಟ್ ಸೌತ್ ಝೋನ್‌ನಲ್ಲಿ ಏನ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಇದೆ, UAE, ಒಮಾನ್ ಹಾಗೂ ಇರಾನ್ ನಡುವೆ. ಇದು ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ KPSC ಆ ತರದ ಎಕ್ಸಾಮ್‌ಗಳಿಗೆ ಟ್ರೈ ಮಾಡ್ತಾ ಇರೋರು, ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ನಡುವೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಬರುತ್ತೆ. ಇದು ಅವಾಗ್ಲೇ ಹೇಳಿದ್ನಲ್ವಾ, ಸರಿಸುಮಾರು ಒಂದು 21 ಮೈಲಿ ಅಥವಾ ಒಂದು 33 ಕಿಲೋಮೀಟರ್ ಅಗಲದ್ದು ಜಲಸಂಧಿ ಇದು. ಇಲ್ಲಿ ನಮ್ ದೇಶದ್ದು 80ರಷ್ಟು, ನಾನು ಮೊದಲನೇ ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೆ. ದಯವಿಟ್ಟು ಯಾರಾದ್ರೂ ನೋಡದೇ ಇರೋರು ಮೊದಲನೇ ವಿಡಿಯೋನ ದಯವಿಟ್ಟು ನೋಡಿ. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಇಲ್ಲಿಂದಾನೇ ನಮ್ಮ 80ರಷ್ಟು ತೈಲ ನಿಕ್ಷೇಪಗಳ ಆಮದು ಇದೇ ಮಾರ್ಗದ ಮೂಲಕ ಆಗತ್ತೆ. ನಮ್ದಲ್ದೇ ಬಿಟ್ರೆ ಜಗತ್ತಿನ ಸುಮಾರು 20ರಿಂದ 25ರಷ್ಟು ಕೂಡ ಇಲ್ಲಿಂದಾನೇ ಸಪ್ಲೈ ಆಗೋದು. ಒಂದು ಅಂದಾಜಿನ ಪ್ರಕಾರ, ನಾನ್ ನಿನ್ನೆ ಯಾವ್ದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ. ಒಂದು ದಿನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಜಲಸಂಧಿಯ ಮೂಲಕ 1,70,00,000 ಬ್ಯಾರೆಲ್‌ಗಳು ಒಂದು ದಿನಕ್ಕೆ, ಅಷ್ಟು ರಫ್ತು ಈ ಎಲ್ಲಾ ದೇಶಗಳಿಂದ ಈ ಪರ್ಟಿಕ್ಯುಲರ್ ಜಲಸಂಧಿಯ ಮೂಲಕ ಆಗುತ್ತೆ. ಈಗ ಇರಾನ್‌ದು ವೆಸ್ಟ್ ಝೋನ್ ಬಿಟ್ರೆ ಮ್ಯಾಕ್ಸಿಮಮ್ ವಾರ್‌ದು ಇಂಪ್ಯಾಕ್ಟ್ ಆಗ್ತಾ ಇರೋದೇ ಈ ಒಂದು ಪರ್ಟಿಕ್ಯುಲರ್ ಝೋನ್‌ನಲ್ಲಿ. ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿತ್ತು, ಅಲ್ಲಿಂದ ಇರಾನ್ ಏನ್ ಅಟ್ಯಾಕ್ ಮಾಡ್ತು, ಅದು ಕತಾರ್ ಇರ್ಬೋದು, UAE ಇರ್ಬೋದು, ಅಥವಾ ಒಮಾನ್ ಹತ್ರ ಇರೋ ಬೇಸ್‌ಗಳಿರ್ಬೋದು. ಇಲ್ಲೇನ್ ಅಟ್ಯಾಕ್ ಮಾಡೋಕ್ ಶುರು ಮಾಡಿದೆ. ಅದ್ರಿಂದ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಈಗ ಚೋಕ್ ಆಗ್ಬಿಟ್ಟಿದೆ. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಚೋಕ್ ಆಗಿರೋದ್ರಿಂದ ನಿನ್ನೆ ಒಂದೇ ದಿನಕ್ಕೇನೆ ನಮ್ಮ ತೈಲ ಬೆಲೆ 13% ಅಷ್ಟು ಏರಿಕೆ ಆಗಿದೆ. ಈ ತೈಲ ಬೆಲೆಗೆ ಏರಿಕೆ ಆಗಿರೋದ್ರಿಂದ ಏನಾಗುತ್ತೆ, ಸಾರಿಗೆ ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಡೀಸೆಲ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತಂದ್ರೆ ಆಬ್ವಿಯಸ್ಲಿ ಅವನು ವೆಹಿಕಲ್‌ನವನು ಆಗ್ಲಿ ಅಥವಾ ಶಿಪ್ ಇರೋರಾಗ್ಲಿ ಟ್ರಾನ್ಸ್‌ಪೋರ್ಟ್ ಕಾಸ್ಟ್‌ನ ಜಾಸ್ತಿ ಮಾಡೇ ಮಾಡ್ತಾರೆ. ಅದು ಒಂದು 20-30% ಕೂಡ ಜಾಸ್ತಿ ಆಗ್ಬೋದು. ಒಂದ್ ಸರಿ ನಿಮ್ ಟ್ರಾನ್ಸ್‌ಪೋರ್ಟ್ ಕಾಸ್ಟ್ ಜಾಸ್ತಿ ಆಯ್ತು ಅಂತಂದ್ರೆ, ನಿಮ್ಮ ಏನ್ ನಾವು FMCG ಪ್ರಾಡಕ್ಟ್ಸ್ ಇರ್ತೀವಿ ಅಂತಲ್ಲ, ಡೇ ಟು ಡೇ ಯೂಸ್ ಮಾಡೋಂಥ ಪ್ರಾಡಕ್ಟ್, ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ.
ಒಂದ್ಸಲಿ ಜಾಸ್ತಿ ಆಗಿ ನಾಳೆ ಫ್ಯೂಚರಲ್ಲಿ ತೈಲ ಬೆಲೆ ಏರಿಕೆ ಕಡಿಮೆ ಆದ್ರೂ ಕೂಡ ಈ ಒಂದ್ಸರಿ ಜಾಸ್ತಿ ಆಗಿದ್ದು ಗೊತ್ತಿದೆ ಅಲ್ಲ, ಕಡಿಮೆ ಆಗೋಕ್ ಚಾನ್ಸ್ ಇಲ್ಲ ಬಿಡಿ, ಅದ್ ಬೇರೆ ವಿಷಯ. ಒಂದು ಟೀ ₹10 ಇಂದ ₹15 ಆಯ್ತು ಅಂತಂದ್ರೆ ಅದಕ್ಕೆ ರೀಸನ್ ಕೊಡ್ತಾರೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಟ್ರಾನ್ಸ್‌ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ. ಬಟ್ ಅದೇ ಡೀಸೆಲ್ ಬೆಲೆ ಮುಂಚಿನ ಬೆಲೆಗೆ ಹೋದ್ರೆ ಆ ₹15 ಟೀ ₹10ಗೆ ಹೋಗೋಕ್ ಚಾನ್ಸೇ ಆಗಲ್ಲ. ಆ ₹15 ಸಸ್ಟೈನ್ ಆಗುತ್ತೆ. ಅದು ಬೇರೆ ಲೆಕ್ಕ. ಸೊ ಈ ಟ್ರಾನ್ಸ್‌ಪೋರ್ಟ್ ಮತ್ತೆ ಫುಡ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ, ಆಮೇಲೆ ನಾವೇನ್ ಸೇವಿಂಗ್ಸ್ ಆವಾಗ್ಲೇ ಹೇಳ್ದ ಹಾಗೆ ಮ್ಯೂಚುವಲ್ ಫಂಡ್ ಆಗ್ಲಿ, LIC ಆಗ್ಲಿ, ಆಮೇಲೆ ಪೆನ್ಷನ್ ಸ್ಕೀಮ್‌ಗಳಾಗ್ಲಿ, ಅದ್ರಿಂದನೂ ಈ ಶೇರ್ ಮಾರ್ಕೆಟ್ ಕಡಿಮೆ ಆಗೋದ್ರಿಂದ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈಗ ಆಹಾರ ವೆಚ್ಚ ಜಾಸ್ತಿ ಆಗ್ಬಿಡ್ತು. ಸೊ ನನಗೆ ಇವತ್ತು ₹150 ಎಣ್ಣೆ ರೇಟ್ ಇದ್ದಿದ್ದು 200 ಆಯ್ತು ಅಂತಂದ್ರೆ, ನಾನೇನ್ ಮಾಡ್ತೀನಿ, ಬಳಸುವಂತ ವಿಧಾನದಲ್ಲಿ ಕಡಿಮೆ ಮಾಡ್ಬಿಡ್ತೀನಿ. ಸೊ ಈಗ ನನಗೆ ಆಹಾರ ವೆಚ್ಚನ ಸರಿದೂಗಿಸ್ಲಿಕ್ಕೆ ನಾನೇನ್ ಕನ್ಸಂಪ್ಷನ್‌ನ ಕಡಿಮೆ ಮಾಡ್ತೀನಿ, ಅದರದ್ ಇಂಪ್ಯಾಕ್ಟ್ ಕಂಪನಿಗಳ ಮೇಲೆ ಆಗುತ್ತೆ. ಅವರ ಪ್ರೊಡಕ್ಟಿವಿಟಿ ಮೇಲೆ ಕಡಿಮೆ ಆಗುತ್ತೆ. ಆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಹೋದಂಗೆ ಈ ಮಾಲೀಕರೇನಿರ್ತಾರಲ್ಲ, ಕಂಪನಿ ಮಾಲೀಕರು, ಅವರು ಹೊಸ ನೇಮಕಾತಿಗಳನ್ನ ತಡೆ ಹಿಡಿತಾರೆ. ತಡೆ ಹಿಡಿಬಹುದು ಅಥವಾ ಪ್ರೊಡಕ್ಷನ್ ಕಾಸ್ಟ್‌ನ ಕಡಿಮೆ ಮಾಡಬಹುದು. ಇದು ಮೇನ್ಲಿ ಪ್ರೊಡಕ್ಷನ್‌ನಲ್ಲಿ ಪ್ರೊಡಕ್ಷನ್ ಕಂಪನಿಗಳಲ್ಲಿ ಕಡಿಮೆ ಆಗೇ ಆಗುತ್ತೆ. ಇದರಿಂದ ಟೂರಿಸಂ ಮತ್ತು ಎಕ್ಸ್‌ಪೋರ್ಟ್ ಈ ಇಂಪ್ಯಾಕ್ಟ್ ಜಾಸ್ತಿ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಸೆಕ್ಷನ್‌ಗಳಲ್ಲಿ. ಸೊ ಈ ರೀತಿ ಒಂದಕ್ಕೊಂದು ಲಿಂಕ್ ಆಗ್ತಾನೆ ಹೋಗುತ್ತೆ ಇದು. ಸೊ ಈ ಟೈಮಲ್ಲಿ ನಾವು ರಿಟೇಲ್ ಟ್ರೇಡರ್ಸ್ ಅಂದ್ರೆ ಸಾಮಾನ್ಯ ಜನ ಏನ್ ಮಾಡ್ಬೇಕು? ಫಸ್ಟ್ ಶಾಂತವಾಗಿರ್ಬೇಕು. ಯಾಕಂತಂದ್ರೆ ಈಗ ನೀವು ಡೇಟಾ ನೋಡಿನೇ ಎಲ್ಲ ಮಾತಾಡ್ಬೇಕು. ಡೇಟಾ ಏನ್ ಹೇಳುತ್ತೆ? 1945ರಿಂದ 30 ಮೇಜರ್ ಕರೆಕ್ಷನ್‌ಗಳು, ಮೇಜರ್ ಕ್ರಾಶ್‌ಗಳು ಈ ಮಾರ್ಕೆಟ್‌ಗಳಲ್ಲಿ ಆಗಿದೆ. ನಾನು ಅಂತಾರಾಷ್ಟ್ರೀಯ ಜಾಗತಿಕವಾಗಿ ಹೇಳ್ತಾ ಇರೋದು. 30 ಕರೆಕ್ಷನ್‌ಗಳಲ್ಲಿ ಒಂದು 2, 3 ಕರೆಕ್ಷನ್ಸ್ ಬಿಟ್ರೆ ಮಿಕ್ಕಿದ ಟೈಮಲ್ಲಿ ವಿತಿನ್ ಅ ಇಯರ್, ಸ್ಪ್ಯಾನ್ ಆಫ್ ಇಯರ್ ಮಾರ್ಕೆಟ್ ತನ್ನ ಆಲ್ ಟೈಮ್ ಹೈಗೆ ರೀಚ್ ಆಗ್ಬಿಟ್ಟಿದೆ. 2000 ಡಾಟ್ ಕಾಮ್ ಬಬಲ್ ಇರ್ಬೋದು ಅಥವಾ 2008 ಲೇಮನ್ ಬ್ರದರ್ಸ್‌ದು ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು. ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆಗಿ ಹೋಯ್ತು. ಇಲ್ಲಾಂದ್ರೆ ಮಾರ್ಕೆಟ್ ಅದರ ಪೊಸಿಷನ್‌ಗೆ ಹೋಗೇ ಹೋಗುತ್ತೆ. ಆ ಟೈಮಲ್ಲಿ ಏನಿರ್ಬೇಕು ಅಂತಂದ್ರೆ, ನಾವು ಸ್ವಲ್ಪ ಶಾಂತವಾಗಿ ವೇಟ್ ಮಾಡ್ಬೇಕು. ಆಮೇಲೆ ಯಾವಾಗ್ಲೂ ಒಂದು ಇನ್ವೆಸ್ಟ್‌ಮೆಂಟ್ ಅದು ಎಲ್ಲದ್ರಲ್ಲೂ ವಿಭಜನೆಗೊಂಡಿರ್ಬೇಕು. ಅಂದ್ರೆ ಹೇಗೆ? ಶೇರ್‌ಗಳಲ್ಲಾಗ್ಲಿ, ಬಾಂಡ್‌ಗಳಲ್ಲಾಗ್ಲಿ, ಚಿನ್ನ ಮತ್ತು ಬೆಳ್ಳಿ ಆಗ್ಲಿ, ಡಿಫೆನ್ಸ್‌ಗಳಲ್ಲಾಗ್ಲಿ. ಈ ಬಾಂಡ್ ಮತ್ತೆ ಚಿನ್ನ, ಬೆಳ್ಳಿ ಇದೆಯಲ್ಲ, ಇದು ಸೇಫೆಸ್ಟ್ ಅಂತ ಹೇಳ್ತಾರೆ. ಶೇರ್‌ಗಳು ರಿಸ್ಕಿ. ಈಗ ಯುದ್ಧಗಳಿಂದ ಈ ಡಿಫೆನ್ಸ್ ರಿಲೇಟೆಡ್ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನಿಮಗೆ ರಿಟರ್ನ್ಸ್ ಕೂಡ ಜಾಸ್ತಿನೂ ಇರ್ಬೋದು. ಆ ತರ ಪ್ಯಾಟರ್ನು ಇರುತ್ತೆ. ಆಮೇಲೆ ಯಾವುದೇ ಕಂಡೀಷನ್ನಲ್ಲಾಗ್ಲಿ ನಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಇರ್ಬೇಕು. 3, 6 ತಿಂಗಳಿಗೆ ಆಗುವಂತ ಒಂದು ಎಮರ್ಜೆನ್ಸಿ ಫಂಡ್ ಇರ್ಬೇಕು. ಆಮೇಲೆ ಎಲ್ಲದಕ್ಕೂ ಕೂಡ ನೀವು ಯಾರು ಈ ತರದ ವಿಷಯಗಳಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ, ತಜ್ಞರೇನಂತೀವಿ, ಅವರ ನೀವು ಸಲಹೆನ ಖಂಡಿತವಾಗ್ಲೂ ಪಡೆದುಕೊಳ್ಳೇಬೇಕು. ಸೊ ಈಗ ಕೊನೆಯದಾಗಿ ಏನು ಸ್ಥೈರ್ಯ ಮತ್ತು ಸಿದ್ಧತೆ ಇರುತ್ತಲ್ಲ, ಇದು ವಾರ್ ಅಂತಂದ್ರೆ ಇಮ್ಮಿಡಿಯೇಟ್ ಪೇನ್ ಆಗಿ ಅಥವಾ ಶೇರ್ ಮಾರ್ಕೆಟ್‌ದ್ದು ಕ್ರ್ಯಾಶಸ್ ಆಗ್ಲಿ, ಇದು ಮಾಡೇ ಮಾಡುತ್ತೆ. ಆದ್ರೆ ನೀವು ಹಿಸ್ಟ್ರಿ ನೋಡಕ್ ಹೋದ್ರೆ, ಇದು ನಾನು ಹೇಳಿದ್ನಲ್ಲ, 80% ರಿಕವರ್ಡ್ ವಿತಿನ್ ಅ ಇಯರ್. ಅಂದ್ರೆ ಕ್ರ್ಯಾಶ್ ಆಗಿರೋ ಮಾರ್ಕೆಟ್‌ಗಳು 1945ರಿಂದ ನೋಡ್ತಾ ಹೋದ್ರೆ 80% ಟೈಮ್ಸ್ ಇದು ವಿತಿನ್ ಅ ಇಯರೇ ರಿಕವರ್ ಆಗಿದೆ. ನೀವು ಕೋವಿಡ್ ಟೈಮಲ್ಲೇ ನೋಡ್ಬಿರ್ಬೋದು. 2020ರಲ್ಲಿ ಕೋವಿಡ್ ಬಂದಾಗ ಜಗತ್ತೇ ಮುಗಿದು ಹೋಯ್ತು ಅಂತ ಇಡೀ ಮಾರ್ಕೆಟ್‌ಗಳು ಎಲ್ಲ ಬಾಟಮ್ ಔಟ್ ಆಗೋಗಿತ್ತು. ಆದ್ರೆ 2021ರಲ್ಲೇ ವಿತಿನ್ ಅ ಇಯರ್ ಎಲ್ಲಾ ಮಾರ್ಕೆಟ್‌ಗಳು ಕೂಡ ಆಲ್ ಟೈಮ್ ಹೈ ಏನ್ ಅಂತೀವಲ್ಲ, ಅದೆಲ್ಲ ರೀಚ್ ಆಯ್ತು. ಸೊ ಅವಾಗ್ಲೇ ಹೇಳ್ದಾಗೆ ನೀವು ಇದರಲ್ಲಿ ಎಲ್ಲಾ ಝೋನ್‌ಗಳಲ್ಲೂ ಕೂಡ ಇನ್ವೆಸ್ಟ್‌ಮೆಂಟ್ ಮಾಡೋದು ಒಳ್ಳೆಯದು. ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳೋದು ಕೂಡ ಒಳ್ಳೆಯದು. ಸೊ ಈ ತರದ ಟೈಮಲ್ಲಿ ಜಾಣ್ಮೆಯಿಂದ ಹೂಡಿಕೆಯನ್ನ ಮಾಡಿ. ಯಾಕಂದ್ರೆ ನಾವು ದುಡಿತಾ ಇರೋ ಕ್ಲಾಸ್ ಸಾಮಾನ್ಯ ಜನರ ಏನ್ ದುಡ್ಡಿದೆ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಇವತ್ತು ರಕ್ಷಿಸಿದ್ರೆ ನಾಳೆ ನಮಗೆ ಅದು ಬೆನಿಫಿಟ್ ಆಗುತ್ತೆ. ಸೊ ಇವತ್ತಿನ MCQ ನೋಡೋಣವಾ? ಈ ಹಾರ್ಮುಜ್ ಜಲಸಂಧಿಯ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತೀನಲ್ವಾ? ಹಾರ್ಮುಜ್ ಜಲಸಂಧಿ ಯಾವ 2 ಜಲಾಶಯಗಳನ್ನು ಸಂಪರ್ಕಿಸುತ್ತದೆ? ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಫಸ್ಟು ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ, ಬಿ ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಕೊಲ್ಲಿ, ಸಿ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ, ಡಿ ಕಪ್ಪು ಸಮುದ್ರ ಮತ್ತು ಕಾಸ್ಪಿಯನ್ ಸಮುದ್ರ. ದಯವಿಟ್ಟು ನಿಮ್ಮ ಉತ್ತರವನ್ನು ಕಮೆಂಟ್ ವಿಭಾಗದಲ್ಲಿ ಬರೆಯಿರಿ. ಈ ತರದ
ಜಾಗತಿಕ, ಆರ್ಥಿಕ ಹಾಗೂ ದೇಶೀಯ ಪ್ರಚಲಿತ ವಿದ್ಯಮಾನಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.